ಹಾಯ್ ಹಲೋ ಹಾಯ್ ಹಾಯ್ ಅಗೇನ್. ಸೊ ನಾವು ರಿಷಿಕ್ ಅವರು ಲಾಂಗ್ ಡ್ರೈವ್ ಹೋಗಿದ್ದೀವಿ. ಒಳ್ಳೆ ಊಟ ಎಲ್ಲ ಆಯಿತು. ಅವ್ರು ಕಾಫಿ ಕುಡಿತಾ ಇದ್ದಾರೆ, ನಾವು ಪೊಮಗ್ರಾನೇಟ್ ಜ್ಯೂಸ್ ಕುಡಿದ್ವಿ. ಸೊ ಕನ್ನಡದ ಮಹಾಜನತೆಗಳೇ, ಅವ್ರದ್ದೊಂದು ಪೊಮಗ್ರಾನೇಟ್ ಜ್ಯೂಸ್ ಕಾಫಿ ಡೇಗೆ ಹೋದ್ರು ಬಿಡಲ್ಲ, ಅವ್ರು ಪೊಮಗ್ರಾನೇಟ್ ಜ್ಯೂಸ್ ಇಲ್ವಾ ಅಂತ ಎಲ್ಲ ಕುಡಿದಿದ್ದೆಲ್ಲ ಆಯಿತು. ಈ ಗೆಲುವು ನನ್ನದಲ್ಲ, ಕನ್ನಡಿಗರದು ಅಂತ ಹೇಳ್ತಾ ಇದ್ದೆ. ನಂದೂನು ಜೊತೆಗೆ ಸ್ವಲ್ಪ ಪಾಗ ಒಂಚೂರು ರಿಷಿಕ್ಕೊಂದು ಓ ಮೈ ಗಾಡ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ ಮೂಲಕ. ಆದರೆ ಜಾಸ್ತಿ ಕ್ರೆಡಿಟ್ ಅವ್ರು ಕೊಡಕ್ಕೆ ಹೋಗಲ್ಲ. ಓಕೆ, 114 ಶ್ರಮ ನಂದು. ಸೊ ಹಿಂಗಾಯ್ತು. ಹಾಯ್ ಬಿಂಬೆ ಅನ್ನೋ ಹೇಳಿದ ನೋಡಿ, ಹಾಯ್ ರಿಷಿಕಾ ಅಂತ ಹೇಳಿ. ಹಾಯ್ ಬಿಂಬಾ ಗೋಪಾಲ್ ಅವರೇ. ಬಿಂಬಾ ಕೈಗೊಂದು ಚೊಂಬೆ ಬಿಡಿ. ಸೊ ಹಿಂಗಾಯ್ತು, ಚೆನ್ನಾಗಾಗಿದೆ. ಇವರು ಮೈಸೂರಲ್ಲಿ ಹುಡುಗಿರೆಲ್ಲ ಮುತ್ಕೊಂಡ್ಬಿಟ್ರು ಇವ್ರಿಗೆ. ಯಾವ್ದು ಮುತ್ಕೊಡ ಅಯ್ಯೋ ಇವತ್ತೊಂದು ಭಾಳ ಮುತ್ಕೊಂಡ್ಬಿಟ್ರು ಅಂದ್ರೆ ಬೇರೆ ತಾಗುತ್ತೆ. ಒಳ್ಳೆ ಊಟ ಎಲ್ಲ ಆಯ್ತು. ಚಾಮುಂಡಿ ಬೆಟ್ಟ ಸರೌಂಡಿಂಗೆಲ್ಲ ಸುತ್ಕೊಂಡು ಸೊ ವಾಪಸ್ಸು ಬ್ಯಾಕ್ ಟು ಬೆಂಗಳೂರು ಬರ್ತಾ ಇದೀವಿ. ಇವತ್ತು ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಯಾರಿಗೂ ಸಿಗಬಾರ್ದು ಅಂತ ನಾಟ್ ರೀಚಬಲ್ ಆಗಿಬಿಟ್ಟಿದ್ವಿ. ಆ್ಯಂಡ್ ಇನ್ನೊಂದು ಭಾಳ ಮುಖ್ಯವಾದ ವಿಷಯ, ಬೆಳಗ್ಗೆ ಏನಾಗೋಯ್ತು ಅಂತ ಹೇಳಿದ್ರೆ ಇವರೇ ಬಂದು ಪಿಕ್ ಮಾಡಿದ್ರು. ನೆನ್ನೆ ಹೇಳ್ದಂಗೆ ಪ್ರಥಮ ಹೋಗ್ಬಿಡೋಣ ಗೊತ್ತು ಲೈವ್ಗೆ ಅಂತ ಹೇಳ್ಬಿಟ್ಟು, ಸಾರಿ ಇದಕ್ಕೆ ಎಲ್ಲಿಗೆ ಅದಕ್ಕೆ ಲಾಂಗ್ ಡ್ರೈವ್ಗೆ ಅಂತ ಪ್ಲಾನ್ ಮಾಡಿದ್ವಲ್ಲ. ನಾನು ಹೇಳಿದ ತಕ್ಷಣ ಬೆಳಗ್ಗೆ 7:15 ಬಂದರು. 8 ಗಂಟೆಗೆ ಕಾರ್ ಹತ್ಬೇಕಾದ್ರೆ ಏನಾಗೋಯ್ತು ಅಂದರೆ ಇಮಿಡಿಯೇಟ್ ರಿವರ್ಸ್ ತೆಗಿಬೇಕಾದ್ರೆ ಒಂಚೂರು ಜಸ್ಟ್ ಟಚ್ ಆಗೋಯ್ತು. ಭಾಳ ಇಂಪಾರ್ಟೆಂಟ್ ವಿಷಯ ಅದು. ಟಚ್ ಆದ ತಕ್ಷಣ ಅಪ್ಪ ಬಾಯಿಗೆ ಬಂದಂಗೆ ಬೈಯೋಕ್ಕೆ ಬಾಯಿ ತೆಗೆದ್ರು. ಸೊ ನಾನು ಇಮಿಡಿಯೇಟ್ ಸಾರಿ ಕೇಳ್ಬಿಡ್ನ ಸರ್, ಚೂರು ಟಚ್ ಆಗಿದೆ ಅಷ್ಟೇ, ಏನು ಸ್ಕ್ರ್ಯಾಚ್ ಆಗಲಿ ಏನಾಗಲಿ ಅಲ್ಲ. ಇಮಿಡಿಯೇಟ್ ಸಾರಿ ಕೇಳಿ ನಾನು ಡೋರಿಗೆ ಹೇಳಿದ ತಕ್ಷಣ, ಓ ಸರ್ ನೀವಾ ಸರ್, ನಮ್ಮ ಹೆಂಡ್ತೀನಿ ಭಾಳ ದೊಡ್ಡ ಫ್ಯಾನ್ ಸರ್ ಅಂದ್ಬಿಟ್ಟು 500 ರೂಪಾಯಿ ಇಸ್ಕೊಂಡು ಓಟ್ ಹಾಕೋರು ಸರ್ ಅಂದ್ಕೊಂಡು ಎಲ್ಲ ಮಾಡಿದಾಗ ಭಾಳ ಖುಷಿ ಆಯಿತು. ಕನ್ನಡಿಗರು ರೀಚ್ ಆಗಿದೆ. ಅವರೇ ಸಾರಿ ಸರ್, ಬೈಯಕ್ಕೆ ಬಂದಂತ ವ್ಯಕ್ತಿ ಸಾರಿ ಅಂದ್ಬಿಟ್ರು. ನೀವಾ ಸರ್ ಸಾರಿ ಸರ್ ಅಂತ ಅಂದ್ಬಿಟ್ರು ಪಾಪ. ಸೊ ನಮ್ಗೆ ಭಾಳ ಖುಷಿ ಆಯಿತು ನಮಗೆ, ಎಲ್ಲರಿಗೂ ರೀಚ್ ಆಗಿದ್ವಿ ಅಂತ. ಆ್ಯಂಡ್ ಸೂಪರ್ ಮಿನಿಟ್ ಮಜಾ ಟ್ಯಾಕ್ಸ್ ಅತಿ ಶೀಘ್ರದಲ್ಲೇ ಬರ್ತದೆ ನೋಡಿ. ನಂಗೆ ಇವ್ರು ಯಾರೋ ಪಾಪ ತುಂಬಾ 2ನೇ ಸಲ ಯಾಕೆ. ಹಾಯ್ ಲೀಲಾವತಿ ಅವರೇ, ಹೇಗಿದ್ದೀರಾ? ಐ ಆಮ್ ಫೈನ್, ತುಂಬಾ ಚೆನ್ನಾಗಿದ್ದೀನಿ. ಹಾಯ್ ಒಳ್ಳೆ ಹುಡುಗ ಜೊತೆಲಿ ಒಳ್ಳೆ ಹುಡುಗಿ ಸೌಮ್ಯ ಅಷ್ಟೇ ಹೇಳ್ತಾರೆ. ಓ ಮೈ ಗಾಡ್ ಹೌ ಸ್ವೀಟ್, ಥ್ಯಾಂಕ್ ಯು. ಹಾಗೆಲ್ಲ ಡೈರೆಕ್ಟ್ ಆಗಿ ಕನ್ಕ್ಲೂಷನ್ ಬರಬೇಡಿ ಸೌಮ್ಯ, ಒಳ್ಳೆ ಹುಡುಗಿ ಅಂತೆಲ್ಲ ಡೈರೆಕ್ಟ್ ಕನ್ಕ್ಲೂಷನ್ ಗೆಲ್ಲ ಬರಬೇಡಿ. ತುಂಬಾ 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 ಯೋಚನೆ ಮಾಡಿ ಮಾಡ್ಬೇಕು ನೀವು ಇದನ್ನ. ಡೈರೆಕ್ಟ್ ರಪ್ಪಕ್ಕೂ ಹೇಳ್ಬಿಟ್ರೆ ಟಪ್ಪಕ್ಕೂ ಕೊಂಬಂದ್ಬಿಡ್ತದೆ ಅಮ್ಮಂಗೆ. ಸೊ ಅನುಶ್ರೀ ಆರ್ ಗೌಡ ಕೂಡ ಜಾಯ್ನ್ ಆಗೋರೆ, ಸಂತೋಷ. ಬನ್ರಿ, ಬೇಡ ಅಂತ ಹೇಳದ್ಮ. ಪ್ರಸಾದ್ ಸದಾನಂದ್ ಬಿಗ್ ಬಾಸ್ ಅಂತ ಹೇಳ್ತಾರೆ. ದಾಮಿನಿ ಥ್ಯಾಂಕ್ ಯು ಜಾಯ್ನ್ ಆಗಿದ್ದಕ್ಕೆ. ಹಲೋ ಹಲೋ ಎಲ್ರಿಗೂ ಹಾಯ್. ಎಲ್ರಿಗೂ ಹಾಯ್. ತುಂಬಾ ಖುಷಿ ಆಗ್ತಾ ಇದೆ ನಿಮ್ನೆಲ್ಲ ನೋಡಿ. ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರಾ. ನಾನು ಮುಂಚೆನೂ ಹೇಳಿದ್ದೆ ಕನ್ನಡಿಗರ ಪ್ರೀತಿ ಕೇಳಿದ್ವಿ, ನೋಡಿರ್ಲಿಲ್ಲ. ಬಟ್ ಇದು ನನ್ನ ಗೆಲುವಲ್ಲ, ಕನ್ನಡಿಗರ ಗೆಲುವು. ಸ್ವಲ್ಪ ಬಾಲು ರಿಷಿಕನ್ ಗೆಲುವು. ಸ್ವಲ್ಪ ಫುಲ್ ಕ್ರೆಡಿಟ್ ಕೊಟ್ಬಿಟ್ರೆ ನೋ, ಫುಲ್ ಕನ್ನಡಿಗರ ಎಲ್ಲ ಫುಲ್ ಅವ್ರದೇನೆ, ಕನ್ನಡಿಗರದೇ. ಓಕೆನಾ, ನಾವೆಲ್ಲ ಸ್ವಲ್ಪ ಏನಂತಾರೆ ಏನೋ ಹೇಳ್ತಾ ಇತ್ತು, ಅಮ್ಮಂಗೆ ಹೇಳಕ್ಕೂ ಬರಲ್ಲ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಅ ವುಮನ್ ಅಂತ. ಅದಕ್ಕೆ ನಾನು ಬಿಹೈಂಡ್ ಕೂತಿದ್ದೀನಿ. ಇವ್ರ ಫ್ರೆಂಡು, ಗೊತ್ತಾಯ್ತಾ? ನಾನು ಅದನ್ನ ಹೇಳಕ್ ಹೇಳಿದ್ದು, ಹೇಳಕ್ ಬರಲ್ಲ ಅಂತೆಲ್ಲ ಹೇಳ್ಬೇಡಿ. ಓಕೆ, ತುಂಬಾ ಖುಷಿ ಆಯ್ತು. ರಿಷಿಕಾ ಅವ್ರಿಗೆ ಏನಾದ್ರು ಪ್ರಶ್ನೆ ಕೇಳೋದಾದ್ರೆ ಬಿಗ್ ಬಾಸ್ ರಿಲೇಟೆಡ್ ಮತ್ತೆ ಹೊರಗಡೆ ಇದ್ರದ್ದು ರಿಲೇಟೆಡ್ ಅವ್ರ ಬಗ್ಗೆ. ಕೊನೆಗೂ ರಿಷಿಕಾ ಅವರು ಮಾತು ಉಳಿಸ್ಕೊಂಡ್ರು. ಶ್ರೀಮಯ್ಯ ಹೇಳ್ತಾರೆ ಕುಡಿ ಕುಡಿ ಕುಡಿ, ನಂಗೆ ಜ್ಯೂಸ್ ಬೇಕು. ಹಾರ್ಲಿಕ್ಸ್ ಹೇಳಿದೆ, ಹಾರ್ಲಿಕ್ಸ್ ಕುಡಿದ್ಮೇಲೆ ನಂಗೆ ಇರೋ ಅವೆಲ್ಲ. ಯಾವ್ದು ಸರ್? ಹೋಟೆಲ್, ಒಳ್ಳೆ ಹೋಟೆಲ್. ನಾನು ಕಾಫಿ ಟೀ ಕುಡಿಯಲ್ಲ, ಅದರಿಂದ ಅವ್ರು ಹಾರ್ಲಿಕ್ಸ್ ಕೊಟ್ಟವ್ರೆ. ಜ್ಯೂಸ್ ಕುಡಿತಾ ಇದ್ದೀನಿ ನಾನು. 3 ಆಲ್ರೆಡಿ ಪಾಮಗ್ರಾನೇಟ್ ಜ್ಯೂಸ್ ಆಯ್ತು. ಈಗ ಹಾರ್ಲಿಕ್ಸ್ ಹೇಳಿದ್ದಲ್ಲ, ಹಾರ್ಲಿಕ್ಸ್ ಕುಡಿದಾದ್ಮೇಲೆ ಜ್ಯೂಸ್ ತಗೋಬನ್ನಿ. ಪಾಮಗ್ರಾನೇಟ್ ಜ್ಯೂಸ್ ಹೆಂಗ್ ಗೊತ್ತಾ? ಸ್ವೀಟ್ ಹಾಕ್ಬೇಡಿ, ಐಸ್ ಹಾಕ್ಬೇಡಿ, ಅಂಡ್ ನೀರ್ ಹಾಕ್ಬೇಡಿ, ಜೊತೆಗೆ ಮಿಲ್ಕ್ ಹಾಕ್ಬೇಡಿ. ಬರೀ ಪಾಮಗ್ರಾನೇಟ್ ಜ್ಯೂಸ್. ಸುಮ್ಮನೆ ರೀ, ಪಾಮಗ್ರಾನೇಟ್ ಜ್ಯೂಸ್ಗೆ ಪಾಮಗ್ರಾನೇಟ್ ಹಾಕ್ತಾ ಹೆಂಗ್ ಮಾಡಕ್ಕಾಯ್ತು? ಹಂಗ್ ಮಾಡ್ಕೊ ಬನ್ನಿ. ಓಕೆ, ಸೊ ಸ್ವೀಟ್ ಅಂತ ಹಾಕೋರು ಶ್ರೀಮಯ್ಯ. ಜಾಸ್ತಿ ಸ್ವೀಟ್ ಆದ್ರೆ ಶುಗರ್ ಬಂದ್ಬಿಡ್ತದೆ. ಹಾಕಿ, ಚೆನ್ನಾಗೈತೆ ಹಾರ್ಲಿಕ್ಸು. ಸರಿ. ರಿಷಿಕಾ ಜಿ ಪ್ಲೀಸ್ ಡೂ ಮೂವ್, ವಿ ವಾಂಟ್ ಟು ಸಿ ಇನ್ ಥಿಯೇಟರ್ ಸೂನ್. ಸಮರ್ಥನವ್ರು ಹೇಳ್ತಾರೆ. ಥ್ಯಾಂಕ್ ಯು. ಮಯೂರ್ ಗೌಡ, ನುಡಿದಂತೆ ನಡೆದ ಪ್ರಥಮ್, ಆಲ್ ದ ವೆರಿ ಬೆಸ್ಟ್ ಮೂವೀಸ್ ಅಂತ. ಸಮರ್ಥ್ ಅವರೇ, ನಾನು ದೇವಯಾನಿ ಅಂತ ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದ್ದೀನಿ. ಅದರಲ್ಲಿ ನನ್ನ ಸಿಲ್ವರ್ ಸ್ಕ್ರೀನ್ ಅಲ್ಲಿ ಬೆಳ್ಳಿ ತೆರೆಯಲ್ಲಿ ನೋಡ್ಬೋದು. ಆಮೇಲೆ ಇವ್ರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಯಾವ್ದು ದೇವರ ಅಣ್ಣನ್ ಬಿಡಗುರು, ಅದನ್ನ ಡೈರೆಕ್ಟ್ ಮಾಡ್ತಿದ್ದಾರೆ. ಆ ಸಿನಿಮಾನು ನೋಡಿ. ಅವ್ರು ಸಿಲ್ವರ್ ಸ್ಕ್ರೀನ್ ಅಲ್ಲಿ ತೆರೆ ಹಿಂದೆ ಇರ್ತಾರೆ, ಬಟ್ ಇವರು ಮೇಕರ್. ಈ ಪ್ರೀತಿಯಿಂದ ಪ್ರವೀಣ್ ಅವರು ಪ್ರಥಮ್ ಸಿಗಪ್ಪ ತುಂಬಾ ದಿನ ಹೇಳ್ತಾ ಇದೆಯಂತೆ.
ನೀವು ಕೇಳ್ಕೊತಾ ಇದ್ದೀರಾ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಆಕ್ಚುಲಿ ಒಂದ್ ಮಾತು ಹೇಳ್ಬೇಕು, ನಮ್ಮ ಅಮ್ಮಂಗೂ ಆಂಟಿಗೂ ಇವಾಗ ತಲೆ ತಿನ್ಬಿಟ್ಟು ಡ್ಯಾಡಿ ಮಮ್ಮಿ ಆಂಟಿ ನಮ್ದು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ ಮೈಸೂರಲ್ಲಿ. ಅದ್ರ ಕಾರಣಕ್ಕೆ ಆಕ್ಚುಲಿ ಯುನೋ ನಾವು ಲಾಂಗ್ ಡ್ರೈವ್ ನ ಪ್ಲಾನ್ ಮಾಡಿದ್ದು, ಅದು ಫೆಸ್ಟಿವಲ್ ನ ಸಪೋರ್ಟ್ ಮಾಡೋಣ ಅಂತ. ಸೊ ನಮ್ಮ ತಂದೆ ತಾಯಿ ನಮ್ಮ ಆಂಟಿ ಎಲ್ಲರೂ ಬಂದಿದ್ದಾರೆ, ಅವ್ರನ್ನೆಲ್ಲ ಮೀಟ್ ಮಾಡಿ ಅವ್ರಿಗೆಲ್ಲ ತಲೆಗೂ ಹುಡ ಬಿಟ್ಟು. ನೋಡಿ 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 ಸಂತೋಷ್ ಕೂಡ ಹೇಳ್ತಾ ಇದ್ದಾರೆ, ಪ್ರಥಮ್ ರಿಷಿಕಾ ಅವ್ರ ಜಾಕೆಟ್ ಮಿಸ್ಸಿಂಗ್ ಅಂತ ಹೇಳ್ತಾ ಇದ್ದಾರೆ. ಬಡಾಗಿದ್ದಾಗ ಮಾತ್ರ ಜಾಕೆಟ್ ಇಲ್ಲ, ಆಚೆ ಬಂದ್ಮೇಲೆ ಎಲ್ಲ ಗಾನ ಇಲ್ಲ. ಒಳಗವರು ಹ್ಯಾಂಗರ್ ಅಲ್ಲಿ ಹಾಕಿ ಅವ್ರ ಬೀರು ಇಟ್ಟಿದ್ದಾರೆ ಅಂತ ನಂಗೆ ಹೇಳಿದ್ದಾರೆ ಇಲ್ವಾ. ವಿಜೆ ಅವಿನಾಶ್ ಅಂತ, ಅಯ್ಯೋ ಅವರಂತೂ ನನ್ನ ಅತ್ಯಂತ ಆಪ್ತರು. ಸೊ ಐ ಜಸ್ಟ್ ವಾಂಟ್ ಟು ಸೇ ಐ ವಾಸ್ ಜಸ್ಟ್ ಕಿಡಿಂಗ್. ನನ್ನ ಫ್ಯಾಮಿಲಿ ಖಂಡಿಸ್ತೀನಿ ರಿಷಿಕಾವ್ನ ಆಂಗ್ಲ ಭಾಷೆ. ಅಯ್ಯೋ ಆಂಗ್ಲನು ನಮ್ಗೆ ಬ್ರಿಟಿಷ್ ಅವ್ರನ್ನವರೇ ಕಲ್ಸ್ಬಿಟ್ಟು ಹೋಗಿದ್ದೀವಿ. ಓಕೆ ಸಾರಿ, ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಏನ್ ಹೇಳ್ತಾ ಇದ್ದೆ ನಾನು? ನಮ್ಮ ಅಪ್ಪ ಅಮ್ಮಗೆಲ್ಲ ತುಂಬಾ ಖುಷಿ ಆಯ್ತು ಇವ್ರನ್ನ ಮೀಟ್ ಮಾಡಿ. ನಮ್ಮ ಅಮ್ಮಂಗೆ ಮಂಜುನಾಥ್ ಪ್ರಭು ಹೇಳ್ತಾ ಇದ್ದಾರೆ ನೋಡಿ, ಇದು ಕನ್ನಡಿಗರ ಲಾಂಗ್ ಡ್ರೈವ್ ಅಲ್ಲ, ನಿಮ್ಮ ಲಾಂಗ್ ಡ್ರೈವ್. ಪ್ರಥಮ್ ನೀವು ಆಕ್ಟರ್ ಆಗ್ಬೇಕಾ, KFI ಹೀರೋ ಆಗ್ತೀರಾ ಅಂತ ಕಳ್ಸಿ. ಯಾರಿಗ್ ಗೊತ್ತು ಯಾರ್ಯಾರ ಹಣೆ ಬರ ಎಲ್ಲಿದೆ ಅಂತ, ಆದ್ರೂ ಆಗ್ಬಿಡ್ಬೋದು. ಮಂಜುಶ್ರೀ ನಿಜಲಿಂಗೇಗೌಡ, ಮಚ್ ಅಪ್ರಿಷಿಯೇಟ್ ದಟ್ ಯು ಆರ್ ಡೊನೇಟೆಡ್ ಯುವರ್ ವಿನ್ನಿಂಗ್ ಮನಿ ಫಾರ್ ಗುಡ್ ಕಾಸ್. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀನಿ ನೋಡಿ. ನಾನು ಮಂಜುಶ್ರೀ ಅವರೇ, ನಾನು ಹೇಳ್ದಂಗೆ ಮಾಡೋ ವಿಚಾರದಲ್ಲಿ ಥ್ಯಾಂಕ್ ಯು. ಸೊ ಅದು ಹೇಳ್ದಂಗೆ ಮಾಡ್ತೀವಿ, ಮಿಸ್ ಇಲ್ಲ. ನಾವು ಅದು ಆಲಿಸ್ಕೊಂಡು ಕೂತ್ಕೊಳ್ಳಮ್ಮ. ಸೊ ಅದು ಏನ್ ಮಾಡ್ತಾ ಇದೀವಿ ಅಂದ್ರೆ, ಅದನ್ನ ಒಂದು ಚಾರಿಟಿ ತರ ಓಪನ್ ಮಾಡಿ ಒಂದು ಒಳ್ಳೆ ಸದುದ್ದೇಶದಿಂದ ನನ್ನ ಕೈ ನೀನು ಸಾಧ್ಯ ಅದು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಅದು ನಾನು ಯಾರಿಗೂ ಇದು ಹೇಗೆ ಅಂದರೆ, ಒಳ್ಳೆ ಕೆಲಸ ಮಾಡೋಕ್ಕೆ ತೋರ್ಪಡಿಕೆಯಿಂದ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕ್ಲೀನಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. 10 ಜನರು ಸೀನಿಯರ್ಸು ದೊಡ್ಡವರು ಯಾರ್ಯಾರಿದ್ದಾರೆ ಎಲ್ಲರ ಕಮ್ಯುನಿಕೇಷನ್ಲಿ ಮಾಡ್ತಾ ಇರೋದು. ಸೊ ಖಂಡಿತ ಒಳ್ಳೆ ಕೆಲಸಕ್ಕೆ ಸದುದ್ದೇಶಕ್ಕೆ ಆಗುತ್ತೆ ಅದು. ಅದ್ರ ಬಗ್ಗೆ ನೀವು ವರಿನೇ ಮಾಡಬೇಡಿ. ಇವತ್ತು ಒಂದಿನಕ್ಕೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಋಷಿಕ್ ಅವ್ರು ಹೇಳಿದ್ರು ಅಂತ ಬಂದ್ಬಿಟ್ಟಿದ್ದೀನಿ ನಾನು. ಎಲ್ಲಿ ಕರ್ಕೋರು ಗೊತ್ತಿಲ್ಲ, ವಾಪಸ್ ಏನಾದ್ರು ನನ್ನ ಜೀವ ಸಹಿತ ಬರಲಿಲ್ಲ ಅಂದರೆ ಎಲ್ಲದಕ್ಕೂ ರಿಷಿಕಾ ಕಾರಣ ಅಂತ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವೆಲ್ಲ ಇಲ್ಲ. ನಮಗೆ ಒಂದು ತಿಳ್ಕೊಳ್ಳಿ, ಕಣ್ಣೆರಡು, ಕೈಯೆರಡು, ಕಾಲೆರಡು, ಕಿಡ್ನಿನೆರಡು, ಪ್ರಾಣ ಮಾತ್ರ ಒಂದಾಗಿರೋದ್ರಿಂದ ನಾವು ಇವ್ರು ನಂಬ್ಕೊಂಡು ಬಂದಿದ್ವಿ. ಏನೇ ಹೆಚ್ಚು ಕಡಿಮೆ ಕನ್ನಡದ ಮಹಾಜನತೆಗಳೇ ಆಕೆ ಕಾರಣವಾಗಿರ್ತಾರೆ. ಏನು ಹೆಚ್ಚು ಕಡಿಮೆ ಆಗಲ್ಲ, ನಾವು ಒಂದ್ಸಲಿ ರೆಸ್ಪಾನ್ಸಿಬಿಲಿಟಿ ತಗೊಂಡ್ಮೇಲೆ ಹಂಗೆ ನಿಭಾಯಿಸ್ತೀವಿ, ಅದು ಗೊತ್ತಿರಲಿ. ಏನಣ್ಣ ಫುಲ್ ಬಿಸಿ, ನಮ್ಮನ್ನ ನೋಡೋದೇ ಇಲ್ಲ, ರಿಷಿಕ್ ಅವ್ರು ಕೇಳದೆ ಅಂತ ಹೇಳಿ ನನ್ನ ಪರಿಚಯ ಮಾಡ್ಕೊಳ್ಳಿ. ಸುನಿಲ್ ಕುಮಾರ್, ಸುನಿಲ್ ನನ್ನ ಫ್ರೆಂಡ್ ಸುಷ್ಮಾ ಅಂತ, ಅವಳ ಬ್ರದರು, ನನ್ನ ಕ್ಲಾಸ್ಮೇಟ್ ಅವಳ ಬ್ರದರ್, ಅವನಿಗೂ ಹೇಳ್ತೀನಿ. ಯು ಗೈಸ್ ಆರ್ ಎಂಜಾಯಿಂಗ್ ನೈಸ್ ಡೂಡ್. ಶ್ರೀ ಮಾಯಾ ಅವರೇ, ಹೌದು ಎಂಜಾಯ್ ಮಾಡ್ತಾ ಇದೀವಿ, ಟೀ ಕುಡಿತಾ ಇದೀವಿ. ಅವ್ರು ಟೀ ಕಾಫಿ ಕುಡಿಯಲ್ಲ, ಒಂಥರ ಡಿಫ್ರೆಂಟ್ ಪ್ರಾಣಿ. ಇವರು ಬರೀ ಇರೋದು ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್, ಅಲ್ಲ ಹಾರ್ಲಿಕ್ಸ್ ಇಸ್ ದ ಸೀಕ್ರೆಟ್ ಆಫ್. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಪ್ರಥಮ? ಏನು ಇದ್ರೆ ಬರ್ತಾ ಇದೆಯಾ? ಕಣ್ಣು ನೋಡಿದ್ರೆ ಹಾಗೆ ಸುಮ್ನಿರಪ್ಪ, ಯಾರು ಎದ್ದೇಳು ಮಂಜುನಾಥ್ ಹಾಕೋರಿಲ್ಲ. ಆಕ್ಟರ್ ಆಗ್ತಿದ್ದೀರಾ ಪ್ರಥಮ್? ಸ್ಲೀಪ್ ಬರ್ತಾ ಲಾಂಗ್ ಡ್ರೈವ್ ಅಲ್ಲಿ 2 ನಿಮಿಷ ಮಲಗಲ್ಲ ಅಂತ ಕೇಳ್ತಾ ಇದ್ರು. ನಿಮ್ ಮೂವಿ ಮಾಡ್ತಾ ಇದ್ದಾಗ ಇಮಿಡಿಯೇಟ್ ಫೋನ್ ಮಾಡ್ಬಿಡ್ತು ವಾಳೋದು, ನಂಗೆ ಅದೇ ಆಗಲ್ಲ. ವರ್ಷ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ವೆಂಚರ್, ಬೋತ್ ಆಫ್ ಯು. ಥ್ಯಾಂಕ್ ಯು. ಬಾ ಸೂಪರ್. ಯು ಆರ್ ಕುತ್ಕೊಂಡು ಮಾತಾಡ್ತಾ ಇದ್ದಾಗ ಫೋನ್ ಮಾಡೋದು ನಂಗೆ ಇದೇ ಆಗಲ್ಲ. ಎಲ್ರಿಗೂ ನಾನು ಮೀಟ್ ಮಾಡಿದವ್ರನ್ನೆಲ್ಲರೂ ಯುನೋ ಅವ್ರು ಹೇಳ್ತಾ ಇದ್ರು ನನಗೆ ನನ್ನ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಅಂತ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಲಾಂಗ್ ಡ್ರೈವ್ ಬಗ್ಗೆ ಹೇಳ್ತಾ ಇದ್ರು, ಇವತ್ತು ಲಾಂಗ್ ಡ್ರೈವ್ ಆಗಿದೆ, ನಾವಿಬ್ರು ಮಾತನ್ನ ಉಳಿಸ್ಕೊಂಡಿದೀವಿ. ಅಂಡ್ ವಿ ಆಲ್ವೇಸ್ ಬಿ ಫ್ರೆಂಡ್ಸ್. ನಾನು ಅಂದ್ರೆ ಕೊಟ್ಟ ಮಾತು ಅಂದ್ರೆ ನಾನೇ. ಸೊ ಹೇಗಿದ್ದೀರಾ ಪ್ರಥಮ್, ರಿಷಿಕಾ ಅಂತ ಶ್ರೀನಿ ಕೇಳ್ತಾ ಇದ್ರೆ. ಚೆನ್ನಾಗಿದೀವಿ ಕಪ್ಪ. ಶಿಲ್ಪಾ ಮಾತು ಅಂದ್ರೆ ಕೊಟ್ಟು ಮತ್ತೆ ಮಾತಾಡೋಣ ಅಂತ. ಯಮುನಾ ಎಸ್ ಗೌಡ, ನ್ಯಾಯ ಅಂದ್ರೆ ಪ್ರಥಮ್ ಅಂದ್ರೆ ನ್ಯಾಯ. ಥ್ಯಾಂಕ್ ಯು ರೀ ಯಮುನಾ, ನಂಗೆ ಗೊತ್ತು ನೀವು ಹಂಗೆ ಅಂತ. ಪ್ರಥಮ್, when you came to RK ಬೆಳಕು program, we are so proud to see you. That too with ಸದಾನಂದ ಗೌಡ ಸರ್. ಆ ಸ್ಕೂಲಿಗೆ ಬಂದಿದ್ದೆ ನಾನು, ರಾಧಾಕೃಷ್ಣ ಪಬ್ಲಿಕ್ ಸ್ಕೂಲ್ ಬೆಳಕು ಕಾರ್ಯಕ್ರಮಕ್ಕೆ. ಸದಾನಂದ ಗೌಡ ಸರ್ ಅವ್ರ MLA ಸರ್, ಕೀಪ್ ಕಮಿಂಗ್ ಟು ಅವರ್ ಏರಿಯಾ. ಬರ್ತಾ ಇರ್ತೀನಿ, ನಿಮ್ಮ ಏರಿಯಾಗೆ ಕರ್ರಿ, ಬಂದೇ ಬರ್ತೀನಿ. ಸಕ್ಕತ್ತಾಗಿತ್ತು. ಈಗ ಮೊನ್ನೆ ಸದಾನಂದ ಗೌಡ್ರು ಸರ್ ಜೊತೆಗೆ ಹೋಗ್ಬಿಟ್ಟಿದ್ದೀನಿ. ನಾನು ಅಂದೆ ಬಾಸ್ ಅದ್ರ ಬಗ್ಗೆ ಹೇಳಿಲ್ಲ, ಕನ್ನಡದ ಮಾಧ್ಯಮಗಳು ಏನಂದ್ರೆ ಗೊತ್ತಾ, ಸದಾನಂದ ಗೌಡ್ರಿಗೆ ಕಾರ್ಯಕ್ರಮ ಬಂದವ್ರೆ, ದರ್ಶನ್ ಚಾಲೆಂಜಿಂಗ್ ಸ್ಟಾರ್, ಗಣೇಶ್ ಗೋಲ್ಡನ್ ಸ್ಟಾರ್, ಅಪ್ಪು ಪವರ್ ಸ್ಟಾರ್, ಯಶ್ ರಾಕಿಂಗ್ ಸ್ಟಾರ್, ಆದ್ರೆ ಸದಾನಂದ ಗೌಡ್ರು ಸ್ಮೈಲಿಂಗ್ ಸ್ಟಾರ್ ಅಂದ್ಬಿಟ್ಟು ಅಲ್ಲಿ. ಸೊ ಹಿಂಗೆಲ್ಲ ಆಯ್ತು, ಸಖತ್ತಾಗಿತ್ತು ಕಾರ್ಯಕ್ರಮ, ಏನಂತೀರಾ? ಆಮೇಲೆ ತುಂಬಾ ಖುಷಿ ಆಗ್ತಿದೆ ನಿಮ್ಮಿಬ್ಬರು ಒಟ್ಟಿಗೆ ನೋಡಕ್ಕೆ. ರಿಷಿಕಾ ಅವ್ರು ನೀವು ತುಂಬಾ ಮುದ್ದಾಗಿ ಕಂಡ್ರಿ. ನೀವು ಚಾರ್ಜ್ ಹಾಕೊಂಡ್ರಿ, ಅದನ್ನ ಎತ್ಕೊಳ್ರಿ, ಚಾರ್ಜರ್ ಎತ್ಕೊಳ್ರಿ. ಅಲ್ಲಿ ಸುಮ್ಮನೆ ಒಳ್ಳೆ ತಲಾಟೆ ತರ ಇಲ್ಲಿ. ಲಾರ್ಡ್ ಪ್ರಥಮ್ ಸರ್, ಬಿಗ್ ಬಾಸ್ ಮನೆಯಿಂದ ಬಂದಾಗಿಂದ ತುಂಬಾ ಸ್ಮಾರ್ಟ್ ಆಗಿ ಕಾಣ್ತಾ. ನಾನು ನಿಜವಾಗ್ಲೂ ಸ್ಮಾರ್ಟ್ ಆಗಿದ್ದೀನಿ. ಬಿಗ್ ಬಾಸ್ ಮನೇಲಿ ಮುಸುಡಿ ತೊಳ್ಕೊಳಕ್ಕೂ ಇರಲ್ಲ, ತಿನ್ನಕ್ಕೆ ಊಟ ಇರಲ್ಲ, ಅದಕ್ಕೆ ಹಂಗಾಗಿದೆ ಅಷ್ಟೇ. ಚಾರ್ಜರ್ ಕೊಡ್ರಿ.
ಚಾರ್ಜರ್ ಅಲ್ಲಿ ಹೋಗ್ಬೇಕು ನಾಳೆ ಪಾಯಿಂಟ್ ಹತ್ರ. ಹೌದಾ? ಈಗ ಚಾರ್ಜರ್ ಕಟ್ ಆಗೋದ್ರೆ ಸ್ವಿಚ್ ಆಫ್ ಆಗೋದ್ರೆ ಮತ್ತೆ ಹೋಗಿ ಆನ್ ಮಾಡ್ಕೊಂಬಂದು ಕಂಟಿನ್ಯೂ ಮಾಡ್ತೀನಿ. ರಿಷಿಕಾ ಮ್ಯಾಮ್ ಸೂಪರ್ ಪ್ರಥಮ್ ಮಾತಿಗೆ ಬೆಲೆ ಕೊಟ್ಟು ಅವ್ರ ಜೊತೆಗೆ ಲಾಂಗ್ ಡ್ರೈವ್ ಹೋಗಿದ್ದಕ್ಕೆ ಅಮ್ಮಂಗೆಲ್ಲ ಕ್ರೆಡಿಟ್ ಕೊಡಕ್ಕೆ ಹೋಗ್ಬಿಡಿ, ಆಮೇಲೆ ಬಂದ್ಬಿಡ್ತದೆ. ಅದೆಲ್ಲ ನಮ್ದು, ನಾವು ಗೆದ್ದಿದೀವಿ, ಅವ್ರು ಕರ್ಕೊ ಹೋಗೋರೆ. ನಾವು ಟಾಸ್ಕ್ ನ ಗೆದ್ದಿದೀವಿ, ಗೇಮ್ ಗೆದ್ದಿದೀವಿ, ಅವ್ರು ಕರ್ಕೊ ಹೋಗೋರೆ. ಬಿಗ್ ಬಾಸ್ ಗೆದ್ದಿದ್ದಕ್ಕೆ ಅವ್ರು ಏನು ಕೊಟ್ಟಿಲ್ಲ. ಕೊಟ್ಟಿಲ್ವಾ? ನಾನು ಮೈಸೂರಿಗೆ ಕರ್ಕೊಂಡ್ಬಂದು ಇವ್ರಿಗೆ ಮೈಸೂರು ಪಾಕ್ ಕೊಟ್ರೆ ಬೇಡವಂತೆ, ಮತ್ತೆ ಇನ್ನೇನೋ ಅಂದ್ರೆ ಬೇಡವಂತೆ, ಮತ್ತೆ ಇನ್ನೇನ್ ಕೊಡ್ಸೋದು ಇವ್ರಿಗೆ? ಶೋಭಾರಾಣಿ ಅವರು, ನೀವು ಮಾತಾಡೋ ಕನ್ನಡ ಮತ್ತು ಮಾತು ತುಂಬಾ ಇಷ್ಟ ಆಯ್ತು. ಹೌದಾ? ಅದಕ್ಕೆ ನಾನು ಕನ್ನಡನೇ ಮಾತಾಡೋದು. ಕನ್ನಡ ಜೈ ಕರ್ನಾಟಕ ಮಾತೆ. ಆಂಗ್ಲ ಭಾಷೆ ಮಾತಾಡೋದು ಎಲ್ಲರನ್ನೂ ಖಂಡಿಸಲ್ಲ, ನಾನು ತುಂಬಾ ಅನಗತ್ಯವಾಗಿ ಮಾತಾಡೋದು ಖಂಡಿಸ್ತೀನಿ ಅಷ್ಟೇ. ಒಂದು ಆಲ್ಬಮ್ ಸಾಂಗ್ ವಿತ್ ರಿಷಿಕಾ ಶುಗರ್ ಸ್ವಲ್ಪ ಹಾಕೊಳ್ಳಿ ಅಂತ ನಾನು ಸ್ವಲ್ಪ ಜಾಸ್ತಿ ಅಭ್ಯಾಸ ನನಗೆ. ಶ್ವೇತಾ ಆಗುತ್ತೆ. ರಿಷಿಕಾ ಅವ್ರ ಕಪ್ಪೊಳಗೆ ಹಿಂದೆ ಏನೋ ಮಿಕ್ಸ್ ಮಾಡದ್ ಬಿಟ್ರು. ರಿಷಿಕಾ ಶುಗರು ಅವಮ್ಮ ಟೀಗೆ ಶುಗರ್ ಹಾಕೊಂಡಿದ್ದು ಇಲ್ಲ, ಆ ತರ ಹುಡುಗಿನ ಶುಗರು. ಅವಿನಾಶ್ ಇದೇ ತಲಾಟೆ ಕಂಡ್ರಿ ನಿಮ್ದು. ವರ್ಷ ಕೂಡ ಜಾಯಿನ್